ನಮ್ಮ ಮಾರ್ಗದರ್ಶಕದಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಮೂಲಭೂತ ವರ್ಕ್ಬುಕ್ ಕಾರ್ಯಾಚರಣೆಗಳ ಪರಿಚಯಕ್ಕೆ ಸ್ವಾಗತ. ನೀವು ಡೇಟಾ ಎಂಟರ್ ಮತ್ತು ಎಡಿಟ್ ಮಾಡುವುದು, ರೋ ಮತ್ತು ಕಾಲಮ್ ಅನ್ನು ನಿರ್ವಹಿಸುವುದು ಮತ್ತು ನಿಮ್ಮ ಎಕ್ಸೆಲ್ ವರ್ಕ್ಬುಕ್ನಲ್ಲಿ ಶೀಟ್ಗಳನ್ನು ಹತ್ತಿಸು ಅಥವಾ ತೆರೆಯುವ ವಿಧಾನಗಳನ್ನು ಕಲಿಯುತ್ತೀರಿ. ನಾವು ಪ್ರಾರಂಭಿಸೋಣ. ಮೊದಲು ಡೇಟಾ ಎಂಟರ್ ಮಾಡುವ ಬಗ್ಗೆ ಚರ್ಚಿಸೋಣ. ಯಾವುದೇ ಸೆಲ್ ಮೇಲೆ ಕ್ಲಿಕ್ ಮಾಡಿ ನೀವು ಪಠ್ಯ, ಸಂಖ್ಯೆ ಅಥವಾ ದಿನಾಂಕಗಳನ್ನು ಟೈಪ್ ಮಾಡಬಹುದು. ಉದಾಹರಣೆಗೆ, ಸೆಲ್ A1 ನಲ್ಲಿ ಸೇಲ್ಸ್ ಟೈಪ್ ಮಾಡಿ ಅಥವಾ ಸೆಲ್ B1 ನಲ್ಲಿ 5000 ಸಂಖ್ಯೆಯನ್ನು ಎಂಟರ್ ಮಾಡಿ. ನೀವು ಮುಗಿದಾಗ ಮುಂದಿನ ಸೆಲ್ಗೆ ಹೋಗಲು ಎಂಟರ್ ಒತ್ತಿ. ನೀವು ಡೇಟಾ ಎಡಿಟ್ ಮಾಡಬೇಕಾದರೆ ಸೆಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಅದು ಸಕ್ರಿಯವಾಗುತ್ತದೆ. ನಂತರ ನೀವು ಹೌದು ಇರುವ ಮೌಲ್ಯವನ್ನು ಪರಿಷ್ಕರಿಸಬಹುದು. ಇಲ್ಲವೇ ಸೆಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇರುವ ಡೇಟಾದ ಮೇಲೆ ಟೈಪ್ ಮಾಡಲು ಪ್ರಾರಂಭಿಸಿ. ಈಗ ರೋಸ್ ಮತ್ತು ಕಾಲಮ್ಸ್ ಅನ್ನು ನಿರ್ವಹಿಸೋಣ. ನೀವು ಸುಲಭವಾಗಿ ರೋಸ್ ಮತ್ತು ಕಾಲಮ್ಸ್ ಅನ್ನು ಸೇರಿಸಬಹುದು ಅಥವಾ ಅಳಿಸಬಹುದು. ಒಂದು ರೋ ಸೇರಿಸಲು ಎಡಕ್ಕೆ ರೋ ಸಂಖ್ಯೆ ಮೇಲೆ ದಯವಿಟ್ಟು ರೈಟ್ ಕ್ಲಿಕ್ ಮಾಡಿ, ನಂತರ ಇನ್ಸರ್ಟ್ ಕ್ಲಿಕ್ ಮಾಡಿ. ಇದು ನೀವು ಆಯ್ಕೆ ಮಾಡಿದ ರೋಗೆ ಮೇಲ್ಭಾಗದಲ್ಲಿ ಹೊಸ ರೋ ಅನ್ನು ಸೇರಿಸುತ್ತದೆ. ನೀವು ಕಾಲಮ್ಸ್ಗೆ ಹೋಲಾದವೇ ಮೇಲ್ಭಾಗದಲ್ಲಿ ಕಾಲಮ್ನ ಅಕ್ಷರದ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಇನ್ಸರ್ಟ್ ಆಯ್ಕೆ ಮಾಡಿ. ಒಂದು ರೋ ಅಥವಾ ಕಾಲಮ್ನ ಅಳಿಸಲು ರೋ ಸಂಖ್ಯೆ ಅಥವಾ ಕಾಲಮ್ನ ಅಕ್ಷರ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಡೆಲೀಟ್ ಆಯ್ಕೆ ಮಾಡಿ. ನೀವು ರೋಸ್ ಎತ್ತರವನ್ನು ಮತ್ತು ಕಾಲಮ್ಸ್ ಅಗಲವನ್ನು ಕೂಡ ಬದಲಾಯಿಸಬಹುದು. ಎರಡು ರೋಸ್ ಅಥವಾ ಕಾಲಮ್ಸ್ ನಡುವಿನ ರೇಖೆಯ ಮೇಲೆ ಹೋವರ್ ಮಾಡಿ ರೇಸೈಸ್ ಕರ್ಸರ್ ಕಾಣುತ್ತದೆಯಾದರೆ ಕ್ಲಿಕ್ ಮಾಡಿ ಮತ್ತು ಅಡ್ಜಸ್ಟ್ ಮಾಡಲು ಅದನ್ನು ಹಗ್ಗಿಸಿ. ಮುಂದೆ ಕಾಪಿಂಗ್ ಮತ್ತು ಪೇಸ್ಟಿಂಗ್ ಡೇಟಾವನ್ನು ಒಳಗೊಂಡಿರೋಣ. ನೀವು ಡೇಟಾವನ್ನು ಒಂದು ಸ್ಥಳದಿಂದ ಮತ್ತೊಂದಕ್ಕೆ ಸುಲಭವಾಗಿ ಕಾಪಿ ಮಾಡಬಹುದು. ಒಂದು ಸೆಲ್ ಅನ್ನು ಕಾಪಿ ಮಾಡಲು ಅದನ್ನು ಆಯ್ಕೆ ಮಾಡಿ, ನಂತರ ನಿಮ್ಮ ಕೀಬೋರ್ಡ್ನಲ್ಲಿ Ctrl+C ಒತ್ತಿ. ನೀವು ಡೇಟಾವನ್ನು ಪೇಸ್ಟ್ ಮಾಡಲು ಇಚ್ಛಿಸುವ ಸ್ಥಳಕ್ಕೆ ಹೋಗಿ, ಗುರಿ ಸೆಲ್ ಅನ್ನು ಆಯ್ಕೆ ಮಾಡಿ ಮತ್ತು ಅದನ್ನು ಪೇಸ್ಟ್ ಮಾಡಲು Ctrl+V ಒತ್ತಿ. ನೀವು ಕಾಪಿ ಮತ್ತು ಪೇಸ್ಟ್ ಮಾಡಲು ಮಾತ್ರ ಒಂದು ಶೀಟ್ನಲ್ಲಿಯೇ ಅಲ್ಲದೆ ಬೇರೆಯಾದ ಶೀಟ್ಗಳ ಅಥವಾ ವರ್ಕ್ಬುಕ್ಸ್ ನಡುವೆ ಕೂಡ ಮಾಡಬಹುದು. ಕೆಲವೊಮ್ಮೆ ನೀವು ಒಂದು ವರ್ಕ್ಶೀಟ್ ಅನ್ನು ಹತ್ತಿಸಲು ಬಯಸಬಹುದು, ಹಾಗೆಯೇ ಕೆಲವು ಡೇಟಾವನ್ನು ದೃಶ್ಯದಿಂದ ತಪ್ಪಿಸಲು ಅಥವಾ ಇಂಟರ್ಫೇಸ್ ಅನ್ನು ಸರಳಗೊಳಿಸಲು. ಒಂದು ವರ್ಕ್ಶೀಟ್ ಅನ್ನು ಹತ್ತಿಸಲು ನಿಮ್ಮ ವರ್ಕ್ಬುಕ್ನ ಕೆಳಭಾಗದ ಶೀಟ್ ಕ್ಯಾಪ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಹೈಡ್ ಆಯ್ಕೆ ಮಾಡಿ. ಒಂದು ಶೀಟ್ ಅನ್ನು ತೆರೆಯಲು ಯಾವುದೇ ಶೀಟ್ ಕ್ಯಾಪ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಅನ್ಹೈಡ್ ಆಯ್ಕೆ ಮಾಡಿ. ನಂತರ ನೀವು ಪ್ರಕಟವಾಗುವ ಶೀಟ್ಗಳನ್ನು ನೋಡಬಹುದು. ನೀವು ಹತ್ತಿಸಬಹುದಾದ ಶೀಟ್ ಅನ್ನು ಆಯ್ಕೆ ಮಾಡಿ. ನೀವು ಸಂವೇದನಶೀಲ ಡೇಟಾ ಅಥವಾ ದೊಡ್ಡ ಡೇಟಾ ಸೆಟ್ಗಳೊಂದಿಗೆ ಕೆಲಸ ಮಾಡುವಾಗ ಶೀಟ್ಗಳನ್ನು ಹತ್ತಿಸಬಹುದು. ಇದು ಎಕ್ಸೆಲ್ ನಲ್ಲಿ ಮೂಲಭೂತ ವರ್ಕ್ಬುಕ್ ಕಾರ್ಯಾಚರಣೆಗಳ ಪರಿಚಯವಾಗಿದೆ. ನಾವು ಕಲಿತೇವೆ ಹೇಗೆ ಡೇಟಾ ಎಂಟರ್ ಮತ್ತು ಎಡಿಟ್ ಮಾಡುವುದು, ರೋ ಮತ್ತು ಕಾಲಮ್ ನಿರ್ವಹಿಸುವುದು, ಹಾಗೆಯೇ ಶೀಟ್ಗಳನ್ನು ಹತ್ತಿಸಲು ಮತ್ತು ತೆರೆಯಲು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.